ಹುಕ್ಕೇರಿ ಪಟ್ಟಣದ ಚಿಕ್ಕೋಡಿ ರಸ್ತೆಗೆ ಹೊಂದಿಕೊಂಡಿರುವ ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ 77ನೇ ಗಣರಾಜ್ಯೋತ್ಸವವನ್ನು ಸಡಗರ ಮತ್ತು ಸಂಭ್ರಮದಿಂದ ಆಚರಿಸಲಾಯಿತು. ಸೋಮವಾರದಂದು ಸ್ವಾಮಿ ವಿವೇಕಾನಂದ ಸಿಬಿಎಸ್ಇ ಆಂಗ್ಲ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆ ಹಾಗೂ ರಾಣಿ ಚೆನ್ನಮ್ಮ ಪ್ರೌಢಶಾಲೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಗಣರಾಜ್ಯೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಗಣರಾಜ್ಯೋತ್ಸವ ಇದು ರಾಷ್ಟ್ರೀಯ ಹಬ್ಬವಾಗಿದ್ದು, ಈ ಹಬ್ಬವನ್ನು ಆಚರಿಸಲು ಸೋಮವಾರ ಬೆಳ್ಳಂಬೆಳಿಗ್ಗೆಗೆ ಶಿಕ್ಷಕ ಸಿಬ್ಬಂದಿ ಹಾಗೂ ಶಾಲಾ ವಿದ್ಯಾರ್ಥಿಗಳು ಶಾಲೆಯತ್ತ ಆಗಮಿಸಿದ್ದರು. ಸಿಬಿಎಸ್ಇ ಶಾಲಾ ಆವರಣದಲ್ಲಿ ಧ್ವಜಸ್ತಂಭದ ಎದುರುಗಡೆ ವೇದಿಕೆಯನ್ನ ತ್ರಿವರ್ಣಗಳಿಂದ ಸಜ್ಜುಗೊಳಿಸಲಾಗಿತ್ತು. ಪ್ರಾರಂಭದಲ್ಲಿ ಶಾಲೆಯ ಅಧ್ಯಕ್ಷರಾದ ಶ್ರೀಯುತ ಅಶೋಕ್ ಪಾಟೀಲ್ ಅವರನ್ನ ಆಕರ್ಷಕ ಪಥ ಸಂಚಲನದೊಂದಿಗೆ ವೇದಿಕೆಯತ್ತ ಬರಮಾಡಿಕೊಳ್ಳಲಾಯಿತು. ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಗಳಿಗೆ ಶಾಲೆಯ ಅಧ್ಯಕ್ಷರು ಪೂಜೆ ನೆರವೇರಿಸಿ ನಂತರ ಧ್ವಜಾರೋಹಣ ನೆರವೇರಿಸಿದರು. तब हिंदुस्तान के हर घर से एक रानी लक्ष्मीबाई निकल कर आएगी. ನಂತರ ಸಿಬಿಎಸ್ಇ ಆಂಗ್ಲ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಂದ ಆಕರ್ಷಕ ಅಭಿನಂದನಾ ಚಟುವಟಿಕೆಗಳು ಜರುಗಿದವು. ಜನವರಿ 26, 2026ರಂದು 77ನೇ ಗಣರಾಜ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣದ ಹಿನ್ನೆಲೆಯಲ್ಲಿ ರಾಷ್ಟ್ರಕ್ಕೆ, ರಾಷ್ಟ್ರಧ್ವಜಕ್ಕೆ, ರಾಷ್ಟ್ರ ಲಾಂಛನಗಳಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಮುದ್ದು ವಿದ್ಯಾರ್ಥಿಗಳು. ವಿದ್ಯಾರ್ಥಿಗಳ ಕಣ್ಣಲ್ಲಿ ಇದಾದ ನಂತರ ಶಾಲಾ ಮಕ್ಕಳು ಕನ್ನಡ, ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿ ಭಾಷಣ ಮಾಡುವ ಮೂಲಕ ತಮ್ಮ ರಾಷ್ಟ್ರ ಪ್ರೇಮವನ್ನು ಪ್ರದರ್ಶಿಸಿದ್ರು. ತಪ್ಪಿದರೆ ಕ್ಷಮಿಸಿ. ಕೆಲವು ಕೆಂಪು ಮುಖದ ಮಂಗವೇ ಕೈಯಲ್ಲಿ ತಕ್ಕಡಿ ಹಿಡ್ಕೊಂಡು ಭಾರತ ದೇಶಕ್ಕೆ ಕಾರ ಇಟ್ಟು ದಿವ್ಯಾ ಆನಂದ್ ಪೋತ್ತಾರ್, ಉಳ್ಳಾದರಾಣಿ ಅಬ್ಬಕ್ಕದೇವಿ, ಹೇವಿಲಿಯ ಪೋರ್ಚುಗೀಸರೇ ಹಾಗೂ ನಮ್ಮ ದೇಶ ಸಂಪತ್ತನ್ನು ಹಾಗೂ ನಮ್ಮನ್ನು ಆಳಲು ಬಿಡೋದಿಲ್ಲ. ನಿಮ್ಮ ಅರುಣ ಚಂಡಾಡಿ ನಾಳೆ ಆಗಿ ತರಿಸುತ್ತೇವೆ. ನಂತರ ಶಾಲೆಯ ಅಧ್ಯಕ್ಷರು ಸಮಾರಂಭ ಉದ್ದೇಶಿಸಿ ಮಾತನಾಡಿದರು. ಒಂದು ಪ್ರೀತಿ ಬೆಳಿಬೇಕಂದ್ರೆ ತಾವೆಲ್ಲರೂ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ದೇಶದ ಒಂದು ಗೌರವವನ್ನು ಹೆಚ್ಚಿಸಬೇಕು.
ಜಗತ್ತಿನಲ್ಲಿ ನಮ್ಮ ಭಾರತ ದೇಶದ ಕೀರ್ತಿ ಪತಾಕೆಯನ್ನು ಹಾರಿಸಬೇಕಾದ್ರೆ, ಅಭಿವೃದ್ಧಿ ಪಥದಲ್ಲಿ ಹೋಗಬೇಕಾದ್ರೆ, ಮುಂದಿನ ಭಾವಿ ಜೀವನದಲ್ಲಿ ಈ ದೇಶದ ಪ್ರಜೆಗಳು ನೀವು ದೇಶದ ಅಭಿವೃದ್ಧಿಯಲ್ಲಿ ಪಾತ್ರದಾರರಾಗಿ. ಇದಾದ ನಂತರ ಶಾಲಾ ಮಕ್ಕಳು ದೇಶಭಕ್ತಿ ಗೀತೆಗಳನ್ನು ಪ್ರಸ್ತುತಪಡಿಸಿದರು. ये देश है तुम्हारा, नेता तुम ही हो कल के, दुनिया के रंग सहना और कुछ ना मुँह से कहना, सच्चाइयों के बल रोज वही मेरी शान, कभी याद करे जगमाना, माथे पे मर मिट जाना, जिक्र शामिल तेरा नाम हो, ओ देश मेरे तेरी शान पकड़ के, कोई धन है क्या तेरी धूल से बढ़ के. ವಿಶ್ವಕ್ಕೆಲ್ಲ ಸಾರುತ್ತ ನನ್ನ ದೇಶ, ನನ್ನ ಉಸಿರು, ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ, ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಶಾಲೆಯ ಶಿಕ್ಷಕ ವರ್ಗದವರು ಶ್ರಮ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಶಾಲಾ ಆಡಳಿತಾಧಿಕಾರಿ ಮತ್ತು ಸಿಬಿಎಸ್ಇ ವಿಭಾಗದ ಪ್ರಾಂಶುಪಾಲರಾದ ಅನಿಲ್ ಪಾಟೀಲ್, ಆಂಗ್ಲ ಮಾಧ್ಯಮ ವಿಭಾಗದ ಪ್ರಾಂಶುಪಾಲರಾದ ಕೆಜೆ ಸಿಜೋ ಹಾಗೂ ಕನ್ನಡ ಮಾಧ್ಯಮ ಪ್ರಾಥಮಿಕ ಮತ್ತು ರಾಣಿ ಚೆನ್ನಮ್ಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಸಂಜೋತಾ ಅನಿಲ್ ಪಾಟೀಲ್ ಸೇರಿದಂತೆ 3 ವಿಭಾಗಗಳ ಶಿಕ್ಷಕ ಸಿಬ್ಬಂದಿ ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳು ಭಾಗಿಯಾಗಿದ್ದರು. People and principle of democracy. It's about believing in system that where the leaders are elected to serve the public in ಪಿ ಗರಿಯಸೆ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕೆ ಸಮಾನ ಅನ್ನುವಂತೆ ನಮ್ಮ ದೇಶ ನಮ್ಮ ತಾಯಿ, ನಮ್ಮ ದೇಶ ನಮ್ಮ ಹೆಮ್ಮೆ ಎಂದು ಹೇಳುತ್ತಾ ನಾನು ಖುಷಿ ಮಹಾವೀರ್ ಚೌಲ 9ನೇ. ನನ್ನ ಹೆಸರು ಸೌಭಾಗ್ಯ ಪಾಟೀಲ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದು ಜನವರಿ 26, 2026ರಂದು ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. Today is our national festival. On 26th January 1915, our constitution came into force. We should respect our constitution. Dear friends, my name is Inay Naikwalia. I am studying first standard English medium. Today is 26th January and we are celebrating Republic Day. I wish you all a very happy Republic Day. Republic Day is our national festival. Wish you all a happy Republic Day. Republic Day is a national festival of India. 77th Republic Day. I wish you all a very happy Republic Day. Jai Hind, Jai Karnataka. My name is Shravan. Today is Republic Day. I wish you all very happy Republic Day. Republic Day is our national festival. मलबा सफेद मकानदार में 7वीं कक्षा में पढ़ती हूँ. सबसे पहले तो आप सभी को गणतंत्र दिवस की ढेर सारी शुभकामनाएं. नहीं है हमारा कोई. ದಯಾನಂದ್ ರವೀಂದ್ರ ಹತರ್ಕಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಪ್ರಿಯ ಶಿಕ್ಷಕರೇ ಹಾಗೂ ನನ್ನ ಎಲ್ಲ ಪ್ರೀತಿಯ ಸಹೋದರ ಹಾಗೂ ಸಹೋದರಿಯರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನಾವು ಇಂದು ಹೆಮ್ಮೆಯಿಂದ ಆಚರಿಸುತ್ತಿರುವುದು ನಮ್ಮ ದೇಶದ 77ನೇ ಪವಿತ್ರ ಗಣರಾಜ್ಯೋತ್ಸವ. 26th January. At first, I wish you all happy Republic Day. We are celebrating Republic Day. I wish you all a very happy Republic Day. Republic Day is a national festival on 26th January 1950. Please write the party. I am studying at 6th class. We remember our freedom fighters on this day. Republic Day teaches us to be proud of our country. I love my country. I respect my constitution. Jai Hind. Today is 26th January. Today is our Republic Day. I wish you all a very happy Republic Day. Republic Day is our national festival. On 26th January 1950, our constitution came into force. I love my country very much. I am going to speak a few lines on Republic Day. Republic Day is celebrated in India on 26th January every year. First of all, a very happy Republic Day. Republic Day is our national festival. We must respect our Republic Day. I love my country very much. I am proud to be an Indian. Jai Hind. This year we are celebrating 77th Republic Day. Republic Day is the national festival of India.
and we are celebrating 77th Republic Day of our country. And first, I wish you all a very happy Republic Day. Republic Day is our national festival of India. Me and you. India became republic in this day in 1950. We celebrate freedom, unity, and India's might too. Our flag waves high saffron, white, and first anniversary. Today is 26th January, and we are celebrating Republic Day. At first, I wish you all happy Republic Day. Republic Day is a national festival. From class 5th English medium. Today is 26th January. I wish you all a very happy Republic Day. I wish you all a very happy Republic Day. Today is 26th January and we all are celebrating 77th Republic Day. Republic Day is the national festival of India. On this day, the Constitution came into force in 1950. Celebrating Republic Day. Every year, 26th January is celebrated as a Republic Day. This day remembered as our historic moment which Constitution came into force in 1950. Respected principals, sir, teachers and all my dear friends. My name is Purti. Today we all gathered to celebrate 26th January, a day of pride and honor to all of everyone Indian. ಉತ್ಸವವನ್ನು ಆಚರಿಸುತ್ತಿದ್ದೇವೆ. ಇದರ ಬಗ್ಗೆ ನಾನು ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ. ತಪ್ಪಿದ್ದಲ್ಲಿ ಕ್ಷಮಿಸಿರಿ. ಮೊದಲನೆಯದಾಗಿ ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. 1947 ಆಗಸ್ಟ್ 15ರಂದು ನಮ್ಮ ದೇಶವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವತಂತ್ರ Today is Republic Day. Let's honor the freedom fighters who gave us our country. On this day the Constitution came into effect. ಮೊದಲಿಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. 1950 ಜನವರಿ 26ರಂದು ನಮ್ಮ ಸಂವಿಧಾನವು ಜಾರಿಗೆ ಆಯಿತು. ಸಂವಿಧಾನ ರಚನೆಯಲ್ಲಿ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಪ್ರಮುಖ ಪಾತ್ರ ವಹಿಸಿದರು. Republic Day to all. Today is 26th January and we are celebrating 77th Republic Day. On this day, the Constitution of India came into force in 1950. The Constitution is the supreme law Islam की. आप सभी को मेरा नमस्कार. मेरा नाम स्नेहा है. आज 26 जनवरी है. माननीय मुख्य अतिथि, आदरणीय शिक्षक और मेरे प्यारे देशवासियों, आप सभी को गणतंत्र दिवस के हार्दिक शुभकामनाएं.